ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯ ಬಂಧುಗಳೇ, ಸಮತೋಲಿತ ವ್ಯಕ್ತಿತ್ವ, ಜೀವನದ ಸಂಘರ್ಷಗಳು ಮತ್ತು ಯಶಸ್ಸು ಪಡೆಯೋದಕ್ಕೆ ಬೇಕಾದ ಸೂತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ತುಲಾ ರಾಶಿಯವರೇ, ನಿಮ್ಮ ರಾಶಿಯ ಸಂಕೇತ ತಕ್ಕಡಿ. ವಾಯುತತ್ವದ ಈ ರಾಶಿಯ ಅಧಿಪತಿ ಸುಖ ಸಮೃದ್ಧಿಯ ದೇವತೆಯಾದ ಶುಕ್ರ. ನಿಮ್ಮ ಜೀವನದ ಅತಿ ದೊಡ್ಡ ಉದ್ದೇಶನೇ ಸಮತೋಲನ. ಎಲ್ಲರನ್ನೂ ಸಮಾಧಾನ ಪಡಿಸಬೇಕು, ಎಲ್ಲರಿಗೂ ನ್ಯಾಯ ಸಿಗಬೇಕು ಎಂಬುದು ನಿಮ್ಮ ಹಂಬಲ. ನಿಮ್ಮ ನಗು ಮತ್ತು ಸೌಮ್ಯ ಸ್ವಭಾವಕ್ಕೆ ಮರಳಾಗದವರು ಯಾರೂ ಇಲ್ಲ. ಆದರೆ ಎಲ್ಲರನ್ನೂ ಖುಷಿಪಡಿಸುವ ಈ ಪ್ರಯತ್ನದಲ್ಲಿ ನೀವು ನಿಮ್ಮನ್ನೇ ಕಳೆದುಕೊಳ್ತಾ ಇದ್ದೀರಾ. ಇತರರ ಜೀವನದ ತಕ್ಕಡಿಯನ್ನು ಸರಿಪಡಿಸುವ ನೀವು ನಿಮ್ಮದೇ ಜೀವನದ ತಕ್ಕಡಿ ಅಲುಗಾಡ್ತಾ ಇರುವ ಅಂಥ ಟೈಮಲ್ಲಿ ನೀವು ಮೌನವಾಗಿ ಅಳ್ತಾ ಕೂತ್ಕೊಂಡಿದ್ದೀರಾ. ತುಲಾ ರಾಶಿಯವರ ಅದ್ಭುತ ಶಕ್ತಿಗಳು, ಸ್ಟ್ರೆಂತ್ಸ್, ಅವರ ನ್ಯಾಯಪರತೆ, ಸೆನ್ಸ್ ಆಫ್ ಜಸ್ಟಿಸ್. ನೀವು ಅನ್ಯಾಯವನ್ನು ಸಹಿಸೋದಿಲ್ಲ. ಯಾರಿಗಾದರೂ ನೋವಾಗ್ತಾ ಇದ್ರೆ ನೀವು ಮಧ್ಯ ಪ್ರವೇಶಿಸಿ ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀರಾ. ಆಕರ್ಷಕ ವ್ಯಕ್ತಿತ್ವ. ನಿಮ್ಮಲ್ಲಿ ಒಂದು ಸಹಜವಾದ ಲಾವಣ್ಯ ಮತ್ತು ವಿನಯವಿದೆ. ಜನರು ನಿಮ್ಮ ಮಾತು ಮತ್ತು ನಡವಳಿಕೆಗೆ ಬೇಗ ಆಕರ್ಷಿತರಾಗ್ತಾರೆ. ಸಂಘರ್ಷಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸುವಲ್ಲಿ ನೀವು ನಿಸ್ಸೀಮರು. ಬುದ್ಧಿವಂತಿಕೆ. ಯಾವುದೋ ಒಂದು ಕಡೆ ವಾಲದೆ ವಿಷಯದ ಎರಡು ಮಗ್ಗುಲುಗಳನ್ನು ಯೋಚಿಸುವ ಶಕ್ತಿ ನಿಮಗಿದೆ. ನೀವು ಅತ್ಯುತ್ತಮ ಸಲಹೆಗಾರರು. ಸೌಂದರ್ಯ ಪ್ರಜ್ಞೆ. ನಿಮಗೆ ಕಲೆ, ಫ್ಯಾಷನ್, ಸಂಗೀತ ಮತ್ತು ಅಲಂಕಾರದ ಬಗ್ಗೆ ಅತೀವ ಆಸಕ್ತಿ. ನೀವು ಇರುವ ಜಾಗವನ್ನು ಸುಂದರವಾಗಿಸಿಕೊಳ್ಳಲು ಇಷ್ಟಪಡ್ತೀರಾ. ಎರಡನೇದಾಗಿ, ನಿಮ್ಮ ಪ್ರಗತಿಗೆ ತಡೆಯೊಡ್ತಿರುವ ದೌರ್ಬಲ್ಯಗಳು, ವೀಕ್ನೆಸ್ ಏನೇನು. ತುಲಾ ರಾಶಿಯವರು ಎಷ್ಟೇ ಬುದ್ಧಿವಂತರಾದರೂ ಕೂಡ ಈ ಕೆಳಗಿನ ಗುಣಗಳು ನಿಮ್ಮನ್ನು ಕಷ್ಟಕ್ಕೆ ತಳ್ಳಬಹುದು. ನಿರ್ಧಾರ ತೆಗೆದುಕೊಳ್ಳಲು ವಿಳಂಬ. ತಕ್ಕಡೆಯ ಎರಡೂ ಕಡೆಗಳನ್ನು ಅಳೆಯುತ್ತಾ ಕುಳಿತು ಸರಿಯಾದ ಸಮಯಕ್ಕೆ ನಿರ್ಧಾರ ತೆಗೆದುಕೊಳ್ಳದೆ ಅವಕಾಶಗಳನ್ನು ಕಳೆದುಕೊಳ್ತೀರಾ. ಹೌದು ಎನ್ನಬೇಕೋ ಅಥವಾ ಇಲ್ಲ ಎನ್ನಬೇಕೋ ಎಂಬ ಗೊಂದಲ ನಿಮ್ಮನ್ನು ಕಾಡುತ್ತೆ. ಎಲ್ಲರನ್ನ ಮೆಚ್ಚಿಸುವ ಗುಣ, ಪೀಪಲ್ ಪ್ಲೀಸರ್. ಯಾರಿಗೂ ಇಲ್ಲ ಅಂತ ಹೇಳೋದಕ್ಕೆ ನಿಮಗೆ ಬರೋದಿಲ್ಲ. ಇದರಿಂದ ಜನರು ನಿಮ್ಮನ್ನು ದುರುಪಯೋಗ ಪಡಿಸಿಕೊಳ್ಬಹುದು ಮತ್ತು ನಿಮ್ಮ ಮೇಲೆ ಹೆಚ್ಚಿನ ಒತ್ತಡ ಬೀಳಬಹುದು. ನೀವು ಸಂಘರ್ಷಕ್ಕೆ ಭಯ, ಜಗಳ ಅಥವಾ ಅಸಮಾಧಾನವಾಗುತ್ತೆ ಅಂತ ತಿಳಿದ್ರೆ ನೀವು ಸತ್ಯವನ್ನು ಮುಚ್ಚಿಡಲು ಪ್ರಯತ್ನ ಪಡ್ತೀರಾ. ಇದು ಮುಂದೆ ದೊಡ್ಡ ಸಮಸ್ಯೆಯಾಗಿ ರೂಪಾಂತರಗೊಳ್ಳಬಹುದು. ಆಲಸ್ಯ. ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಅದರ ಬಗ್ಗೆ ಕನಸು ಕಾಣುವುದು ಅಥವಾ ಯೋಚಿಸುವುದರಲ್ಲೇ ಸಮಯವನ್ನು ಕಳೀತೀರಾ. ಮೂರನೇದಾಗಿ, ತುಲಾ ರಾಶಿಯವರ ಜೀವನದ ಸವಾಲುಗಳು, ಮಾನಸಿಕ ದ್ವಂದ್ವ. ನಿಮ್ಮ ಮನಸ್ಸು ಸದಾ ಆ ಕಡೆ ಈ ಕಡೆ ಅಲ್ದಾಡ್ತಾ ಇರುತ್ತೆ. ಶಾಂತವಾಗಿರುವುದು ನಿಮಗೆ ಕಷ್ಟದ ಕೆಲಸ. ಸಂಬಂಧಗಳಲ್ಲಿ ಅತಿಯಾದ ನಿರೀಕ್ಷೆ. ನೀವು ಇತರರಿಗೆ ಎಷ್ಟು ನೀಡ್ತೀರೋ ಅಷ್ಟನ್ನೇ ಅವರಿಂದ ನಿರೀಕ್ಷೆ ಮಾಡ್ತೀರಾ. ಅದು ಸಿಗದಿದ್ದಾಗ ತೀವ್ರವಾಗಿ ನಿರಾಸೆಗೊಳ್ತೀರಾ. ಅತಿಯಾದ ಖರ್ಚು. ಐಷಾರಾಮಿ ವಸ್ತುಗಳು ಮತ್ತು ಸೌಂದರ್ಯವರ್ಧಕಗಳಿಗಾಗಿ ನೀವು ಹಣವನ್ನು ನೀರಿನಂತೆ ಖರ್ಚು ಮಾಡುವ ಸ್ವಭಾವ ನಿಮ್ಮದಾಗಿರುತ್ತೆ. 100% ಯಶಸ್ಸು ಪಡೆಯೋದಕ್ಕೆ ತುಲಾ ರಾಶಿಯವರು ಮಾಡುವ ವಿಜಯ ಸೂತ್ರಗಳು ಏನೇನು ಅವನ್ನು ಫಾಲೋ ಮಾಡಿದ್ರೆ ನೀವು 100% ಸಕ್ಸಸ್ ಅನ್ನೋದನ್ನ ಕಾಣ್ತೀರಾ. ಮೊದಲನೇದಾಗಿ, ಇಲ್ಲ ಅಂತ ಹೇಳೋದನ್ನು ಕಲೀರಿ. ಜಗತ್ತಿನ ಎಲ್ಲರನ್ನೂ ನೀವು ಖುಷಿ ಪಡಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸ್ವಂತ ಇಷ್ಟ ಕಷ್ಟಗಳಿಗೆ ಬೆಲೆ ಕೊಡಿ. ಯಾರಿಗಾದರೂ ಬೇಸರ ಆಗುತ್ತೆ ಅಂತ ಸತ್ಯವನ್ನು ಹೇಳದೆ ಇರಬೇಡಿ. ನಿಮ್ಮ ವ್ಯಕ್ತಿತ್ವಕ್ಕೆ ಸ್ವಲ್ಪ ಕಠಿಣತೆಯೂ ಅಗತ್ಯವಾಗಿರುತ್ತೆ. ಎರಡನೆಯದಾಗಿ, ಸಮಯಕ್ಕೆ ತಕ್ಕ ನಿರ್ಧಾರ ತೆಗೆದುಕೊಳ್ಳಲು ಅತಿಯಾಗಿ ಯೋಚನೆ ಮಾಡಬೇಡಿ. ಕೆಲವೊಮ್ಮೆ ತಪ್ಪು ನಿರ್ಧಾರ ತೆಗೆದುಕೊಂಡ್ರೂ ಪರವಾಗಿಲ್ಲ, ಅದರಿಂದ ಪಾಠವನ್ನು ಕಲಿಬಹುದು. ಆದರೆ ನಿಂತಲ್ಲೇ ನಿಲ್ಲಬೇಡಿ. ಮೂರನೆಯದು, ಸ್ವಾವಲಂಬನೆ ಬೆಳೆಸಿಕೊಳ್ಳಿ. ಯಾವುದೇ ಕೆಲಸಕ್ಕೂ ಇತರರ ಮೇಲೆ ಅವಲಂಬಿತರಾಗಬೇಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನಿಮ್ಮ ಸಂತೋಷಕ್ಕೆ ಇತರರ ಅನುಮೋದನೆ, ಅಪ್ರೂವಲ್ ಬೇಕಿಲ್ಲ ಎಂಬುದನ್ನು ನೆನಪಿಡಿ. ಇನ್ನು ಐದನೇದಾಗಿ, ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಪರಿಹಾರಗಳು. ತುಲಾ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ನಿಮ್ಮ ಏಳಿಗೆಗಾಗಿ ಇವುಗಳನ್ನು ಪಾಲಿಸಿ. ಮಹಾಲಕ್ಷ್ಮಿ ಆರಾಧನೆ. ಶುಕ್ರವಾರ ಲಕ್ಷ್ಮೀ ದೇವಿಯ ದರ್ಶನ ಮಾಡಿ ಅಥವಾ ದೀಪ ಹಚ್ಚಿ. ಇದು ನಿಮ್ಮ ಜೀವನದಲ್ಲಿ ಆರ್ಥಿಕ ಮತ್ತು ಮಾನಸಿಕ ಸ್ಥಿರತೆ ತರುತ್ತೆ. ಬಿಳಿ ಬಣ್ಣದ ಬಳಕೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಕ್ರೀಮ್ ಮತ್ತು ತಿಳಿ ನೀಲಿ. ಮುಖ್ಯ ಕೆಲಸಗಳಿಗೆ ಈ ಬಣ್ಣದ ಬಟ್ಟೆ ಬಳಸುವುದು ಶುಭವಾಗಿದೆ. ಸುಗಂಧ ದ್ರವ್ಯಗಳಿಂದ ನೀವು ನಿಮ್ಮನ್ನು ನೀವು ಅಲಂಕರಿಸಿ.
ಅತ್ತರು ಅಥವಾ ಸುಗಂಧ ದ್ರವ್ಯವನ್ನು ನೀವು ಬಳಸಿ. ಇದು ನಿಮ್ಮ ಶುಕ್ರ ಗ್ರಹವನ್ನು ಬಲಪಡಿಸುತ್ತೆ ಮತ್ತು ಧನಾತ್ಮಕ ಶಕ್ತಿಯನ್ನು ಸೆಳೆಯುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಸಮತೋಲನದ ಜೀವನ ನಿಮ್ಮದಾಗಿರಲಿ. ತುಲಾರಾಶಿಯವರೇ, ನೀವು ಪ್ರಪಂಚಕ್ಕೆ ಶಾಂತಿ ಮತ್ತು ಸೌಂದರ್ಯವನ್ನು ನೀಡಲು ಬಂದವರು. ಮೊದಲು ನಿಮ್ಮ ಒಳಗಿನ ಗೊಂದಲವನ್ನು ಶಾಂತಗೊಳಿಸಿ. ನಿಮ್ಮ ತಕ್ಕಡಿ ಕೇವಲ ಇತರರಿಯಾಗಿ ಮಾತ್ರವಲ್ಲ, ನಿಮ್ಮ ಸ್ವಂತ ಸುಖಕ್ಕಾಗಿ ಕೂಡ ಬಳಕೆಯಾಗಲಿ. ನೀವು ದೃಢವಾಗಿ ನಿರ್ಧಾರ ತೆಗೆದುಕೊಳ್ಳಲು ಆರಂಭ ಮಾಡಿದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿಮ್ಮ ಜೀವನವು ಸಂಗೀತದ ಲಯದಂತೆ ಸುಂದರವಾಗಿ ಮತ್ತು ಸಮತೋಲನದಿಂದ ಕೂಡಿರಲಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಹಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ತುಲಾರಾಶಿಯ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.